ಅಂದ್ರೆ ಗೌರ್ಮೆಂಟ್ ನೌಕರಿ? ಹೌದೌದು ಸರ್. ಇವಾಗ ಅದು ನಾನ್ ಸೇರಿದಾಗ ಅದು ಡೈಲಿ ವೈಸಸ್ ಅಂತ ಇತ್ತು ಸರ್. ಇವಾಗ ರೆಗ್ಯುಲರ್ ಆಯ್ತು ಸರ್ ಅದು. ಬಟ್ ನಾನು ಅದನ್ನ ಕೆಲಸ ಬಿಟ್ಟೆ ಸರ್. 4 ವರ್ಷ ಆಯ್ತು. ಇವಾಗ ಭೂಮಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡವ್ರು ಅದು ಸರ್ಕಾರಿ ನೌಕರಿ ಇಷ್ಟ ಪಡಾಗಲ್ಲ ಸರ್. ಅದು ನೌಕರಿ ಒಳಗೆ ಏನಾದ್ರು ಒಂದು ಮಾಡಬೇಕು ಅಂತ ಬಂದವ್ರು ಬಹಳ ಜನ ಅದಾರೆ ಅಲ್ಲಿ. ಆದ್ರ ವ್ಯವಸ್ಥೆ ಮಾಡಿಸ್ಕೊಡಾಗಲ್ಲ ಅವ್ರನ್ನ. ಬಾಜು ಮಾರೋರೆಲ್ಲ ಕರೆಕ್ಟ್ ಮಾಡ್ತಿರ್ತಾರೆ, ತಂದು ಮಾಡ್ತಿರ್ತಾರ. ಅವ್ರು ತಪ್ಪು ಅಂತ ಹೇಳಲ್ಲ, ಕಟಾಂಕಟಿ ಆಗ್ತಿರ್ತಾರ. ನಾನು ಬೆಳೆದಿರೋ ಮಾಲು ನನಗೆ ಯೋಗ್ಯವಾದ ರೇಟ್ ಕೊಡ್ತಿರ್ತಾರ, ಕರೆಕ್ಟ್ ಕಟಾಂಕಟಿ ಕೊಡ್ತಾನ. ನಾನೇನ್ ಮಾಡ್ತೀನಿ ಅಂದ್ರೆ ಈ ಕಡೆ ಅದು ಮುಂಗಾಲ್ ಬಂದ್ಮೇಲೆ ಕೂಡ ಅವ್ರಿಗೆ ಗೊತ್ತಾಗತ್ತಾರ ಮತ್ತೆ ಹಾಕ್ಬಿಟ್ಟಿವಿ ಅಂದ್ರೆ ಎಲ್ಲಿ ಹೋಗೋದೇ ಇಲ್ಲ ಯಾರು. ಪ್ರಪ್ರಥಮವಾಗಿ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಆಹಾರ ಸಿಗುತ್ತೆ ಊಟ ಮಾಡೋದು. ಕೃಷಿ ಬಗ್ಗೆ ನಾವು ಆಳವಾಗಿ ತಿಳ್ಕೊಂತ ಹೋದಂತಲ್ಲ ನಾವು ನಿರೀಕ್ಷೆಗಿಂತ ಹೆಚ್ಚು ಆದಾಯ ಸಿಗುತ್ತೆ. ಇಲ್ಲಿ ನನಗೆ ಬೇಕಾದ ರೀತಿ ಒಳಗೆ ನಾನು ಓದೋ ಹವ್ಯಾಸ ಇತ್ತು ಅಂದ್ರೆ 2 ತಾಸು ಕುಂತ್ಕೊಂಡು ಓದ್ಬೋದು. ಇಲ್ಲಿ ನನಗೆ ಬೇರೆ ಹವ್ಯಾಸಗಳಿದ್ರೂ ನಾನು ಇಲ್ಲಿ ಸಮಯನ ಕ್ರೋಢೀಕರಣ ಮಾಡಿಡ್ಬೋದು. ಕೃಷಿನ ಆದಾಯ ಅನ್ನೋ ಒಂದೇ ತರದ ಲೆಕ್ಕ ಹಾಕೋದು ದೊಡ್ಡ ತಪ್ಪು. ಇಲ್ಲಿ ಆದಾಯ ನಾವು ಕೇಳಿದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ, ಅದನ್ನ ಕ್ಲಿಯರ್ ತಗೊಳ್ಳಿ ಸರ್ ನಾವು. ಈಗ ಆಯ್ತಣ್ಣ, ಈಗ ಮಾರ್ಕೆಟ್ಗೆ ಹೊಂಟಣ. ಹೌದು ಸರ್. ಈಗ ಇನ್ನೊಂದು ಅರ್ಧ ತಾಸು ಅಥವಾ 1 ಅವರ್ ಅಂದ್ಕೊಡ್ರಿ. ಕರೆಕ್ಟ್ 3 ಗಂಟೆಗೆ ಇಲ್ಲಿಂದ ಬಿಡ್ತೀನಿ ಸರ್. 3 ಗಂಟೆಗೆ ಸ್ಟಾರ್ಟ್ ಆದ್ರೆ ಅಣ್ಣ ಮಾರ್ಕೆಟ್? 3 ಗಂಟೆಗೆ ನಾನು ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಕರೆಕ್ಟ್ 3:45 ಆಗತ್ತೆ ಸರ್. ಒಂದು ಮಾಲ್ ಹಚ್ಕೊಂಡು ಎಲ್ಲ ನೀಟಾಗಿ ಇಟ್ಕೊಂಡು ನಂದು ಸ್ಟಾರ್ಟ್ ಆಗ್ಬೇಕಾದ್ರೆ 3:45 ಗಂಟೆಗೆ ಅಂಗಡಿ ಸ್ಟಾರ್ಟ್ ಆಗುತ್ತೆ ಸರ್. ಹಬ್ಬ ಅಂದ್ರೆ 6 ಗಂಟೆಗೆ ಸರ್ ಕ್ಲೋಸ್ ಆಗ್ಬಿಡುತ್ತೆ. 2 ತಾಸು ಅಷ್ಟರೊಳಗನು ಹೋಗುತ್ತೆ ಸರ್. ಅದು ಏನಾದ್ರೂ ಒಂದು ಅಥವಾ 2 ಮಾಲ್ ಉಳ್ಕೊಂಡಿರುತ್ತೆ, ಸುಮ್ಮನೆ ಕೂತಿರೋದು. 2 ತಾಸು ವ್ಯಾಪಾರ ಸರ್. ಅದು ನನಗೆ ಏನು ಬೇಕಾಗಿರುತ್ತೋ ಅದು ಬರುತ್ತೆ ಸರ್. ಆಮೇಲೆ ರೈತನಿಗೆ ಇನ್ನೊಂದು ಅನುಕೂಲ ಏನು ಗೊತ್ತಾ ಸರ್, ಆ ಥರ ಕುಂದ್ರೋದ್ರಿಂದ ರೈತರು ಆ ಥರ ಕುಂದ್ರೋದ್ರಿಂದ ಒಂದು ಅನುಕೂಲ ಏನಂದ್ರೆ ಸರ್, ಅವ್ರಿಗೆ ನಾವು ಬೆಳೆದಿದ್ದನ್ನ ಸ್ಥಳೀಯವಾಗಿ ನಮಗೊಂದು ಗುರುತಿಸ್ತಕ್ಕಂಥ ಕೆಲಸ ಆಗುತ್ತೆ ರೀ. ಅಲ್ಲಿ ಈ ತರ ತೋಟ ಐತಿ, ಈ ತರ ಮಾರ್ತಾನ, ಈ ತರ ಸಿಗುತ್ತಾ, ಸ್ಥಳೀಯವಾಗಿ ಕಸ್ಟಮರಿಗೆ ಒಂದು ಗೊತ್ತಾಗುತ್ತೆ ರೀ. ಅಲ್ಲಿ ಇಲ್ಲ ಇಲ್ಲಿ ಇಂತಿಂತವು ಸಿಗ್ತಾವು. ಕೇವಲ ನಾನು ಬರೀ ಅವತ್ತಿನ ವ್ಯಾಪಾರ ಅಷ್ಟಾಗ ಆಗಲ್ಲ ಸರ್. ಅಲ್ಲಿ ನಂತರ ಬಿಡದಿಂದಾಗ ಯಾರಿಗಾರ ಒಂದು 100 ಲಿಂಬೆ ಹಣ್ಣು ಬೇಕಾಗಿರುತ್ತ, ನಾನು ಆ ಒಂದು 2 ತಾಸನೆ ಮಾರ ವ್ಯಾಪಾರ ಜೊತೆಗೆ ಸುಮಾರು ಮತ್ತೊಂದು 500-600 ಹಣ್ಣಿಂದ ಆರ್ಡರ್ಸ್ ಬಂದ್ಬಿಡ್ತಾವು. ಸ್ನೇಹಿತರೆ, ಆಕ್ಚುಲಿ ಇದು ನಾವು ಕಲಿಬೇಕಾಗಿರೋ ಟ್ರಿಕ್ ಇದು. ಈಗ ನಾನು ಹೋಗಿ ಬರೀ ಇದನ್ನ ಮಾರೋದು ಅಷ್ಟ ಅಲ್ಲ, ಈಗ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ಊರಾಗ, ನಾ ಸ್ಥಳೀಯವಾಗಿ ಬೆಳಿತಿರ್ತೀನಿ. ಹನುಮಂತ ಟಮಾಟೆ ಸಿಗ್ತಾವು, ಅದಾವ ಅಂತ ಕೇಳು, ಲಿಂಬೆ ಹಣ್ಣು ಸಿಗ್ತಾವು, ಒಂದು 500 ಲಿಂಬೆ ಹಣ್ಣು. ನಾವು ಬರೀ ನನ್ನ ಮಾಲ್ ಅವತ್ತು ಸೋಮವಾರ ಮಾರೋದು ಅಷ್ಟೇ ಅಲ್ಲ ಕೆಲಸ ಸರ್. ಅವತ್ತು ನಾವು ಮಾರಕ್ ಕುಂತೀವಿ ಅಂದ್ರೆ ಮತ್ತೆ 7 ದಿವಸ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಆರ್ಡರ್ ಸಿಕ್ಬಿಡ್ತಾವ ನಮ್ಗ. ನನಗೊಂದು 100 ಬೇಕ್ರಿ, ಫಂಕ್ಷನ್ ಇರುತ್ತೆ. ಆಮೇಲೆ ಲಿಂಬೆ ಹಣ್ಣು ಒಬ್ರಿಗೆ ಕೊಟ್ಟಿವಿ ಅಂತ ಇಟ್ಕೋ, ಅವ್ರು ಹೋಗಿ ಮಗ್ಲದಾರಿಗೆ ಹೇಳ್ತಾರ ನಿಂಬೆ ಹಣ್ಣು ಚೆನ್ನಾಗಿದಾವ ನೋಡಲ್ಲಿ, ಫ್ರೆಶ್ ಇರ್ತಾರ. ಅವ್ರಿಗೆ ಏನ್ ಮಾಡ್ಬಿಡ್ತೀನಿ ನಾನು ಇಮಿಡಿಯೇಟ್ ಆಗಿ, ನನಗೊಂದು 100 ಲಿಂಬೆ ಹಣ್ಣು ಬೇಕಂತ ತಕ್ಷಣ ಅವ್ರದ್ದೊಂದು ಇದ್ರಲ್ಲಿ ನೋಟ್ ಮಾಡ್ಕೊಂಡ್ಬಿಡ್ತೀನಿ, ಮೊಬೈಲ್ ನಂಬರ್ ಎಷ್ಟು ಬೇಕು ಅವ್ರದ್ದು. ಅವ್ರ ಮುಂದೆ ಅವ್ರಿಗೆ ಕೇಳ್ಕೊಂಡ್ಬಿಡ್ತೀನಿ ಯಾವಾಗ ಬೇಕು ನಿಮ್ಗೆ. ಅವ್ರಿಗೆ ಅಲ್ಲಿ ಕೊಡಗಲ್ಲ ಸರ್ ನಾನು, ಅವ್ರು ನೋಟ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಗುರುವಾರ ಕೊಡ್ತೀನಿ ಅಕ್ಕ, ಇಲ್ಲ ಶುಕ್ರವಾರ ಕೊಡ್ತೀನಿ. ಹಿಂಗಾದಾಗ ಫಂಕ್ಷನ್ ಇರ್ತಾವ, ಹಿಂದಿನ ದಿನ ಫಂಕ್ಷನ್ ಆಯ್ತು ಸರ. ಈಗ ಲಿಂಬಿ ಚಟ್ನಿ ಹಾಕ್ತಿರ್ತಾರ ಅವ್ರು. ಆ ಲಿಂಬಿದಾತು ಇನ್ನು ಉಳಿದಿದ್ದನ್ನ ಟಮಾಟಿ, ಹಸಿಮೆಣಸಿಕಾಯಿ, ಈರುಳ್ಳಿ, ಕರಿಬೇವು ಇದು ರೆಗ್ಯುಲರ್ ಆಗಿ ಸಿಗ್ತಿರುತ್ತಲ್ಲ. ನಮ್ಮ ಮನೆಗೆ ಇಂಥ ದಿವಸ ಐತಪ್ಪ ಇಷ್ಟು ಬೇಕು, ನಾನು ಅವತ್ತು ಬೆಳಗ್ಗೆ ಅವ್ರು ರಾತ್ರಿಗೆ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಹಂಗಾಗಿ ನಾನು ಯಾಕೆ ಸ್ವಂತ ಉದ್ಯೋಗ ಮಾಡ್ರಿ ಎಲ್ಲವನ್ನು ಬೆಳೀರಿ ಅಂತಂದು ಯಾಕೆ ಹೇಳ್ತೀನಿ ಅಂದ್ರೆ, ಈ ತರದ್ದೊಂದು ಚೈನ್ ಸಿಸ್ಟಮ್ ಅಂತೂ ಊರಲ್ಲಿ ಇದ್ದೇ ಇರುತ್ತೆ. ಕಾರ್ಯಕ್ರಮ ಇರ್ತಾವು, ದಿನ ಬಳಕೆಗೆ ಅಂತ ಇರ್ತಾವು. ಆ ತರ ಮಾಡ್ಬಿಟ್ಟಿವಿ ಅಂದ್ರೆ ನಮ್ಗೆ ಅಲ್ಲಿ ಪ್ರಶ್ನೆ ಬರಲ್ಲ ಸರ್. ನಮಗ್ ಮಾರುಕಟ್ಟೆ ಅನ್ನೋ ಪ್ರಶ್ನೆನೇ ಬರಲ್ಲ. ನಾವ್ ಏನ್ ಮಾಡ್ಬಿಡ್ತೀವಿ, ಬೆಳೆಯೋದು APMCಗೆ ಒಯ್ಯೋದು, ಬೆಳೆಯೋದು APMCಗೆ ಒಯ್ಯೋದು. ಅವು APMCಗಿಂದ ತಂದು ಮಾರೋ ಒಂದು ರೇಟ ನನಗೆ ಸಿಗ್ತಿರ್ತೈತಿ. ಇಲ್ಲಿ ಡಬಲ್ ರೇಟ್ ಆಗೋಗ್ಬಿಡು. ಆಮೇಲೆ ಇಲ್ಲಿ ಇನ್ನೊಂದು ಅನುಕೂಲ ಏನಂದ್ರೆ, ಈಗ 1 kg ಟಮಾಟೆ ಹಣ್ಣು ತಗೊಂಡ್ರು ಅಂತ ಇಟ್ಕೊ, 1 kg ಪೂರ್ತಿ ಈ ಮಾರೋನ್ ಏನ್ ಮಾಡ್ತಿರ್ತಾನ, ಕರೆಕ್ಟ್ ಕಟಾಂಕಟಿ ಕೊಡ್ತಾನ. ನಾನೇನ್ ಮಾಡ್ತೀನಿ ಅಂದ್ರೆ, ಈ ಕಡೆ ಅದು ಮುಂಗಾಲ್ ಬಂದ್ಮೇಲೆ ಕೂಡ ಅವ್ರಿಗೆ ಗೊತ್ತಾಗತ್ತಾರ ಮತ್ತೆ 2 ಹಾಕ್ಬಿಟ್ಟಿವಿ ಅಂದ್ರೆ ಎಲ್ಲಿ ಹೋಗೋದೇ ಇಲ್ಲ ಯಾರು. ನನಗೆ ಅಲ್ಲಿ ಮಾರ್ಬೇಕನ್ನ ಪ್ರಶ್ನೆನೂ ಬರಲ್ಲ. ಹೆಣ್ಮಕ್ಳಿಗೆ ಯಾವಾಗ್ಲೇ ಎಷ್ಟೇ ಹಾಕಿದ್ರು ಇನ್ನೊಂದ್ ಚೂರ್ ಹಾಕಿದ್ರ ಇದಿರ್ತೇನೋ. ಇನ್ನೊಂದು ಮಾಲ್ ಹೆಂಗಿರುತ್ತಂದ್ರೆ ಸರ್ ಪೂರ್ತಿ, ಯಾಕಂದ್ರೆ ಅಲ್ಲಿ ಹೋಗಿ ನಾನು ಕಾಲ್ ಕಸ ಮಾಡ್ಕೊಳ್ಳೋದಕ್ಕಿಂತನೂ ಈಗ ಬಾಜು ಮಾರೋರೆಲ್ಲ ಕರೆಕ್ಟ್ ಮಾಡ್ತಿರ್ತಾರ, ತಂದು ಮಾರ್ತಿರ್ತಾರ. ಅವ್ರು ತಪ್ಪು ಅಂತ ಹೇಳಲ್ಲ, ಕಟಾಂಕಟಿ ಆಗ್ತಿರ್ತಾರ. ನಾನು ಬೆಳೆದಿರೋ ಮಾಲು ನನಗೆ ಯೋಗ್ಯವಾದ ರೇಟ್ ಕೊಡ್ತಿರ್ತಾರ. ಕಾಟ ಬಂದ್ಮೇಲೆ ಕೂಡ ಒಂದ್ ಹಣ್ಣು ಹಾಕಿದ್ವಿ ಏನಪ್ಪ ಅಂದ್ರ ನನ್ ಬಿಟ್ಟು ಬೇರೆ ಕಡೆ ತಗೋತೀರಿ ಎಲ್ಲಿಂದ ಅವರು. ಇಷ್ಟೇ ಸರ್, ಇಷ್ಟೆಲ್ಲ ಅನುಕೂಲ ಮಾಡ್ಕೊಂಡು. ನೋಡ್ರಿ, ಹಳ್ಳಿಯಾಗ ಇನ್ನೊಂದಿರುತ್ತ, ಹೆಣ್ಮಕ್ಳು ಹಂಗತೆ 2 ಹಾಕಿದ ಗುಟ್ಟಲೆ ಒಬ್ರ ಬಾಯಿಂದ ಏನಬ್ರೆ ಬಾ ಹನುಮಂತ ಹಣ್ಣನ ಹತ್ರ ಹೋಗಂಬ, 2 ಹಣ್ಣು ಜಾಸ್ತಿ ಆಗ್ತಾನ, ನಂಗೆ ಯಾರು ಕೊಡ್ತಾರ ಅನ್ನೋದು ಒಂದ್ ಹೆಣ್ಮಕ್ಳು ಬಾಯ ಹಂಗ್ ಬಂದ್ಬಿಡುತ್ತೆ. ನಮ್ದು ತೋಟದ್ದು
ನನಗೇನೋ ಭೂಮಿ ತಾಯಿ ಕೊಟ್ಟಿರ್ತಾಳೆ ಅನ್ನೋದು ನನಗೂ ಇರುತ್ತೆ ಸರ್. ನನಗೆ ಅಲ್ಲಿ ಕೈ ತುಂಬ ದುಡ್ಡು ಸಿಗುತ್ತಾ, ನನಗೆ ಅಲ್ಲಿ ಹೆಚ್ಚಿಗೆ ಹಾಕೋದಕ್ಕೆ ನನಗೇನು ಮನಸ್ಸಿಗೆ ಬೇಜಾರಾಗ್ತಿರಲ್ಲ. ಭಾಳ ಖುಷಿಯಿಂದ ನಾನು ಕೊಡ್ತೀನಿ, ಯಾಕಂದ್ರೆ ಎಲ್ಲರಿಗೂ ಕೂಡ ದುಡ್ಡು ನನಗೆ ಕೊಟ್ಟಿರ್ತಾರ. ರೈತ ಈ ತರ ಮಾರೋದ್ರಿಂದ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾನೆ ಸರ್ ಅವನು, ಯಾಕಂದ್ರೆ ಕೈ ತುಂಬ ದುಡ್ಡು ಬರುತ್ತೆ. ಇದು ನನಗೊಬ್ಬ ಆದ ಅನುಭವದ ಜೊತೆಗೆ ನಾನು ರೈತರಿಗೆ ಏನು ಹೇಳೋದಂದ್ರೆ, ಈ ತರ ಕೂತ್ಕೊಡ್ರಿ, ಕೈ ತುಂಬ ದುಡ್ಡು ನೋಡ್ತೀರಿ, APMCಗೆ ಹೋಗ್ಬೇಡ್ರಿ, ನಿಮ್ಮ ಸ್ಥಳೀಯವಾಗಿನ ಅವ್ರಿಗೆ ಏನ್ ಬೇಕು, ಇವ್ರಿಗೆ ಏನ್ ಬೇಕು, ನಿಮ್ಮ ಊರಿನೊಳಗ ವ್ಯಾಪ್ತಿ ಒಳಗೆ ಗುರುತಿಸ್ಕೊಳ್ರಿ. ಒಂದು ವಾರಕ್ಕೆ ಆಹಾರ ಆಗಿ ಏನನ್ನ ಅವರು ಪ್ರತಿನಿತ್ಯ ತಿಂತಾರೋ ಅದನ್ನು ಫೋಕಸ್ ಮಾಡ್ರಿ ಬೆಳೆಯಕ. ಅವ್ರ ಮನ್ಯಾಗ ಟಮಾಟಿ ಹಣ್ಣು, ಉಳ್ಳಾಗಡ್ಡಿ, ಮೆಣಸಿನಕಾಯಿ ಒಂದು ಬೆಳಿಬೇಡ್ರಿ, ಎಲ್ಲವನ್ನು ಬೆಳೆಯಿರಿ, ಲಿಮಿಟ್ನಾಗ ಬೆಳೆಯಿರಿ. ಅದ್ರ ಜೊತೆಗೆ ದವಸ ಧಾನ್ಯಗಳನ್ನು ಬೆಳೆಯಿರಿ. ನಾ ಕೊಬ್ಬರಿ ಮಾರ್ತೀನಿ ಸರ, ಗಿಟಗ ಮಾರ್ತೀನಿ, ಒಣ ಮೆಣಸಿನ್ಕಾಯಿ ಇದ್ರೆ ಒಣ ಮೆಣಸಿನ್ಕಾಯಿ ಮಾರ್ಕೋತೀನಿ. ಈ ನಮ್ಮ ಕಾಮನೂರ್ ಬಸಪ್ಪ ಅಜ್ಜಾರು ಗೊತ್ತಲ್ಲ ನಿಮ್ಗ, 1-2 ತಿಂಗಳಾಯ್ತು ಈಗ ಬೆನ್ನತ್ತಿ, ನಾ ಇವನ್ ಕಳಿಸ್ರಿ ಇಲ್ಲಿಗೆ, ನಾನು ಮಾರ್ತೀನಿ. ಅದು ಇದನ್ನ ಮಾಡ್ತಾರ್ರಿ ಅವರು, ಸಿರಿಧಾನ್ಯ ಸಾವಯವ ರೈತರು ಅವರು, ನೀವು ಕಳಿಸ್ರಿ ಇಲ್ಲಿಗೆ, ನಾ ಮಾರ್ತೀನಿ. ಅವನ್ನ ಕಳಿಸ್ತಾರೆ ಅವ್ರು ಮೋಸ್ಟ್ಲಿ ಇನ್ನೊಂದು ತಿಂಗಳದಲ್ಲಿ. ನಮ್ಮ ಊರಲ್ಲಿ ಅದನ್ನ ನಾನು ಊದ್ಲ, ಕ್ವಾರ್ಲಿ, ಈ ಸಿರಿಧಾನ್ಯ ಏನ್ ಬರ್ತಲ್ಲ, ನನ್ನ ತುಳಿತು ಅನ್ನಪ್ಪ ಅಂದ್ರೆ, ಈ ತರ ನಾನು 4-5 ಶಂತಿ ಆಯ್ತು ಅನ್ನಪ್ಪ ಅಂದ್ರ, ನಾನು ಇನ್ನೊಬ್ಬನ ರೈತರಿಗೆ ಕೊಡ್ಬೋದು, ಮತ್ತೊಬ್ಬ ರೈತ ನನಗೆ ಕಳಿಸ್ಬೋದು. ಇಲ್ಲಿ ಪ್ರಶ್ನೆನ ಬರಲ್ಲ ಸರ್. ನಮ್ದೇ ಒಂದು ಮಾರ್ಕೆಟ್ ಆಗಿ ಹೋಗ್ಬಿಡುತ್ತಲ್ಲ, ನನಗೆ ಸೋಮಾರ್ ಬೇಕು. ಅದನ್ನ ಬಿಟ್ಬಿಟ್ಟು ನಾವೆಲ್ಲೇ ಒಂದು ಮಾರ್ಕೆಟ್ ಮಾಡಿ ಅಲ್ಲಿ ಹೋಗಿ ಕುಂದ್ರದ ಏನೈತಿ? ತಳಕಲ್ಲ ನಾನು ಮಾರ್ತೀನಿ, ನನಗೆ ಕಳಿಸು. ಕಾಮನೂರ ಬಸಪ್ಪಸ್ ಮಾರ್ತಾನ, ಹತ್ತಕ್ಕೆ ಕಳ್ಸ. ನಾವು ಬಸ್ ಇಟ್ಬಿಟ್ರೆ ಹೋಗ್ಬಿಡ್ತಲ್ರಿ ಅಲ್ಲಿ. ಏನ್ ಒಂದ್ ತಾಸ್ನ್ಯಾಗ ನನಗೆ ಬೇಕಾದ್ರೆ ಆತ ನಾನು ಮಾತಾಡ್ಕೊಂಡಿರ್ತೀವಿ, ಆತಗೆ ಬೇಕಾದ್ರೆ ನಾನು ಕೊಟ್ಟಿರ್ತೀನಿ. ಹಿಂಗಾಗ್ಬಿಟ್ರೆ ಪ್ರಶ್ನೆನ ಬರಲ್ಲ ಸರ್ ಇಲ್ಲಿ. ಕೊಡುಕೊಳ್ಳುವಿಕೆ ಹನುಮಂತಣ್ಣ, ಈಗ ಈ ಕೃಷಿ ಮಾಡಕ್ಕಿಂತ ಮುಂಚೆಕ ತಾವೇ ಮಾಡ್ತಿದ್ರಿ ಸರ್? ನಾನು 2000ನೇ ಇಶ್ಯೂ ಒಳಗ ನಾ ಕಂದಾಯ ಇಲಾಖೆ ಒಳಗೆ ಗ್ರಾಮ ಸಹಾಯಕ ಅಂತ ಸೇರ್ಕೊಂಡೆ ಸರ್. ನಮ್ಮ ತಂದೆ ಇದ್ರು ಸರ್. ನಮ್ಮ ತಂದೆ ಸ್ವಲ್ಪ ಅನಾರೋಗ್ಯದಿಂದ ಅವರು ತೀರ್ಕೊಂಡ ಮೇಲೆ ನನ್ನ ಸೇರಿಸ್ಕೊಂಡ್ರಿ ಅದ್ರಾಗ. ಅಂದ್ರೆ ಗೌರ್ಮೆಂಟ್ ನೌಕರಿ? ಹೌದೌದು ಸರ್. 2000 ಇವಾಗ ಅದು ನಾನು ಸೇರಿದಾಗ ಅದು ಡೈಲಿ ವೈಸಸ್ ಅಂತ ಇತ್ತು ಸರ್. ಇವಾಗ ರೆಗ್ಯುಲರ್ ಆಯ್ತು ಸರ್, ಅದು ರೆಗ್ಯುಲರ್ ಆಯ್ತು. ಬಟ್ ನಾನು ಅದನ್ನ ಕೆಲಸ ಬಿಟ್ಟೆ ಸರ್, 4 ವರ್ಷ ಆಯ್ತು. ಇವಾಗ ಗೌರ್ಮೆಂಟ್ ನೌಕರಿ ಬೇಕಂತ ಒದ್ದಾಡ್ತಾರಲ್ಲ. ಗೌರ್ಮೆಂಟ್ ನೌಕರಿ ಸರ, ಭೂಮಿ ಬಗ್ಗೆ ಗೊತ್ತಿದ್ದವರು, ಭೂಮಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡವ್ರು ಅದು ಸರ್ಕಾರಿ ನೌಕರಿ ಇಷ್ಟ ಪಡಗಲ್ಲ ಸರ್. ಅದು ಸರ್ಕಾರಿ ನೌಕರಿ ಬಗ್ಗೆ ನನಗೆ ಇದಕ್ಕಿಂತನೂ ಜಾಸ್ತಿ ಅದಕ್ಕೆ ಗೊತ್ತೈತೆ ಅಂದ್ರೂ ತಪ್ಪಿಲ್ಲ ಸರ್. ಕೃಷಿನ ನಾನು 15 ವರ್ಷದಿಂದ ಮಾಡಕತ್ತೀನಿ ಸರ್. 15 ವರ್ಷದಿಂದ ಕೃಷಿ ಮಾಡಕತ್ತೀನಿ ನಾನು. ಅದ್ರ ಜೊತೆಗೆ 24 ವರ್ಷ ನಾನು ಡಿಪಾರ್ಟ್ಮೆಂಟ್ನಾಗ ಇದೀನಿ. ನಂದು ರೆಕಾರ್ಡ್ ನೋಡ್ಬೋದು ನೀವು ಅಂತ ತಹಶೀಲ್ ಆಫೀಸ್ನಾಗ. 97ರಾಗಂದನ ನಾನು ಅನಧಿಕೃತವಾಗಿ 4 ವರ್ಷ ನಮ್ಮ ತಂದೆ ಆರೋಗ್ಯ ಸರಿ ಇಲ್ದಾಗ ಅಲ್ಲಿ ಹೋಗ್ತಿದ್ದೆ. ಅಧಿಕೃತವಾಗಿ 2000ದಾಗಿಂದ ಆರ್ಡರ್ ಬಂತು ನನಗೆ. 2000ರಾಗ ಸೇರ್ಕೊಂಡಿನಿ. 2023ರಾಗ ರಿಸೈನ್ ಮಾಡೀನಿ. 3 ವರ್ಷ 3 ವರ್ಷ ಆಯ್ತು ಸರ್. ಆಕ್ಚುಲಿ ಅದ್ರಾಗ ಸೇರ್ಕೊಂಡು 97ರಾಗ ನಮ್ಮ ಅಪ್ಪರ ಆರೋಗ್ಯ ಸರಿ ಇಲ್ದಾಗನು ಅದ್ರಾಗ ಮಾಡಿದ್ರೆ ನಾನು. ನನಗೆ ಈ ಕೃಷಿಕ್ಕಿಂತನೂ ಅದು ಬಹಳ ಚೆನ್ನಾಗಿ ಗೊತ್ತು. ಸರ್ಕಾರಿ ಕೆಲಸ ಅಂತ ನನಗೆ ಈ ಕಂದಾಯ ಇಲಾಖೆ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಅದ್ರಲ್ಲಿ ನಮ್ಮ VARI ತಹಶೀಲ್ದಾರು, AC ಅವರು, DC ಅವರು ಬರ್ತಾರ. ಅವ್ರ ಹತ್ರ ನಾನು ತುಂಬಾ ಹತ್ತಿರದಿಂದ ನೋಡಿನಿ ಸರ್. ಹತ್ತಿರದಿಂದ ಅದ್ರ ಜೊತೆಗೆ ನನ್ನ ಅದೃಷ್ಟ, ನಮ್ಮ ಮನೆಯಲ್ಲಿ ಸ್ವಲ್ಪ ಕೃಷಿ ಮಾಡೋಣ ಅಂತ ನಾನು ನಮ್ಮ ತಮ್ಮ ಅವರೆಲ್ಲ ಕೂಡ್ಕೊಂಡು, ಇಲ್ಲ ಇರ್ಲಿ ಇದು ಕೃಷಿ ಅಂತಂದು ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದಾಗ, ಬಟ್ ಇದನ್ನ ಜೊತೆಗೆ ಮಾಡ್ತಾ ಇದ್ದೆ, ಲೋಕಲ್ ಅಲ್ಲೇ ಮಾಡ್ತಾ ಇದ್ದೆ ನಾನು. ಮಾಡಿದಾಗ ನನಗೆ ಅದು ಇದ್ರ ಬಗ್ಗೆ ಆಸಕ್ತಿ ಹೆಚ್ಚಕ್ಕೆ ಹೋಯ್ತು. ಅದ್ರ ಬಗ್ಗೆ ಸ್ವಲ್ಪ ಕಡಿಮೆ ಆಕ್ಯಂತ ಬಂತು. ನಾನು ಸರ್ಕಾರಿ ಕೆಲಸ ನೀವು ಯಾಕೆ ಬಿಟ್ರಿ ಅಂತ ನೋಡಿದೆ ಸರ. ಕರೆಕ್ಟ್ ನಮ್ಮ ದೇಶದ ಕೃಷಿ ಹಿನ್ನೆಲೆ ಕರೆಕ್ಟ್ ಆಗಿ ಎಜುಕೇಶನ್ ಸಿಸ್ಟಮ್ ಒಳಗೆ ಕರೆಕ್ಟ್ ಆಗಿ ಹೇಳ್ಕೊಟ್ರು ಅಂದ್ರೆ ಸರ, ಸರ್ಕಾರಿ ಕೆಲಸಕ್ಕೆ ಅಷ್ಟೊಂದು ಆದ್ಯತೆ ಸಿಗಲ್ಲ ಸರ. ಅಂತ ಬೇಸಿಕ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಮಕ್ಕಳಿಗೆ ಪ್ರೈಮರಿಯಿಂದ ಗೊತ್ತಾತು ಅನ್ನಪ್ಪ ಅಂದ್ರೆ ಸರ, ಯಾರು ಹೋಗಲ್ಲ ಕೃಷಿ ಬಿಟ್ಟು ಅಂತ. ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ IT BT ಅವರೆಲ್ಲ ರಿಟರ್ನ್ ಬರ್ತಾರ. ಯಾಕೆ ರಿಟರ್ನ್ ಬರಾಕತೈತಿ ಅಂದ್ರೆ ಲೇಟ್ ಆಗಿ ಗೊತ್ತಾಗತೈತ್ರಿ ಅವ್ರಿಗೆ. ಹೆಲ್ತ್ ಇಶ್ಯೂ ಆಗಿ ಫೈನಲಿ ಮತ್ತೆ ನಮ್ ಹೆಲ್ತ್ ಪ್ರಕೃತಿ ಒಳಗೆ ಹೋದ್ರ ಸುಧಾರಿಸ್ತೈತಿ ಅನ್ನೋದು ಗೊತ್ತಾಗತೈತ್ರಿ ಅವ್ರಿಗೆ. ಈ ಪ್ರೈಮರಿ ಲೆವೆಲ್ನಾಗ ಹೇಳ್ಬಿಟ್ರಿ ಹೋಗೋದೇ ಇಲ್ಲ ಸರ್ ಅವರು, ಹೋಗೋದೇ ಇಲ್ಲ ಅಂತ. ಈಗ ನಮ್ಗೆ ಏನಾರ ಇಲ್ಲ, ಲೈಫ್ ಸೆಟ್ಲ್ ಆಗ್ಬೇಕು, ನಮ್ಗೆ ಒಳ್ಳೆ ಆದಾಯ ಬರ್ಬೇಕು, ಒಳ್ಳೆ ಸ್ಯಾಲ್ರಿ ಸಿಗ್ಬೇಕು ಅಂತ ಅಲ್ಲಿ ಹೋಗ್ತಾರ ಅವ್ರು. ಅದೆಲ್ಲ ಇಲ್ಲಿ ಸಿಗುತ್ತಾ ಅನ್ನಪ್ಪ ಅಂದ್ರೆ ಅಲ್ಲಿ ಯಾಕೆ ಹೋಗ್ತಾರ ಸರ್ ಅವರು. ನನಗೊಂದು ಬೇಜಾರು ಏನಂದ್ರೆ ಸರ, ಸಣ್ಣ ಹಳ್ಳಿ ಒಳಗೆ ನಾನು ಹೋಗಿ ನೋಡಿ ಬಂದೀನಿ ಸರ್. ಅವರೆಲ್ಲ ಹೆಂಗ್ ಮಾಡ್ತಾರಂದ್ರಿ, ಒಂದು ದುಃಖದ ವಿಷಯ ಏನಂದ್ರ ಈ ದಲಾಲಿ ಅಂಗಡಿಗೆ ಹೋಗೋದು, ಮಾಲ್ ಹಚ್ತೀವಿ ಅಂತ ದುಡ್ಡು ಮುಂಚೆ ಇಸ್ಕೊಂಡ್ ಬರ್ತಾರ್ರಿ ಪಾಪ. ಗೊಬ್ಬರಕ್ಕಾತು, ಎಣ್ಣಿಗಾತು, ಮಾಲ್ ಆತು, ಬೆಳೆಯೋದು ಅವ್ರಿಗೆ ಕೊಡೋದು. ಇದು ತಪ್ಪಕ್ ಸರ್. ಅದು ತಪ್ಪಿ ಈ ತರ ಮಾಡಾಕತ್ತಿದ್ರಂದ್ರ ಸರ್ ಅವರು
₹4 ಅವ್ರ ಮನಿ ಖರ್ಚು ಹೋಗಿ ಅವರಿಗೆ ಉಳಿದು ಮುಂದಿನ ದಿನಕ್ಕೆ ಅನುಕೂಲ ಆಗತ್ತಾರ ₹4 ಇಟ್ಕೋಬಹುದು ಸರ್. ಈ ತರ ಮಾಡಿದ ರೈತ ಖಂಡಿತವಾಗಿ ಇಟ್ಕೋಬಹುದು ಸರ್, ಧೈರ್ಯವಾಗಿ ಇಟ್ಕೋಬಹುದು. ಆಮೇಲೆ ಇದನ್ನ ಮಾಡ್ತಾ ಮಾಡ್ತಾ ಒಳ್ಳೆ ಜೀವನವನ್ನು ಸಾಗಿಸ್ಬೋದು ಸರ್. ಒಂದು 4-5 ಜನ ಕುಟುಂಬ ಇದ್ದಾರೆ, ಇಬ್ರು ದುಡಿದ್ರೆ ಸಾಕು ಸರ್ ಅವ್ರ ಮನೆ ಅಥವಾ ಹೊಲದಾಗ. ಕೃಷಿ ಸರ್ಕಾರಿ ಕೆಲಸ ಕರೆಕ್ಟ್ ಆಗಿ ಹೋಲಿಕೆ ಮಾಡಿದ್ವಿ ಅಂದ್ರೆ ಸರ್, ಯಾವುದೇ ಕಾರಣಕ್ಕೂ ಸರ್ಕಾರಿ ಕೆಲಸಕ್ಕೆ ಹೋಗ್ಬಾರ್ದು. ಎಸ್ಪೆಷಲಿ ಬುದ್ಧಿವಂತರು ಮಾತ್ರ ಜಲಮಾಪಿ ಹೋಗ್ಬಾರ್ದು. ಯಾಕಂದ್ರ ಭೂಮಿ ಕೇಳಿದ್ದೆಲ್ಲ ಕೂಡ ಶಕ್ತಿ ಇರೋದು ಭೂಮಿಗೆ ಸರ್. ಏನ್ ಕೇಳಿದ್ರೆ ಹೌದು. ಅಲ್ಲಿ ಸರ್ಕಾರಿ ಕೆಲಸ, ಆಮೇಲೆ ಇಲ್ಲಿ ಸರ್ಕಾರಿ ಕೆಲಸಕ್ಕೂ ಇದಕ್ಕೂ ಏನೇನು ವ್ಯತ್ಯಾಸ ಐತಿ ಅನ್ನೋದು ನಾನು ಸ್ವಲ್ಪ ತಿಳಿಸಿ ಹೇಳ್ತೀನಿ ಸರ್. ನಾನು 20 ವರ್ಷ ಮಾಡಿದ ಅನುಭವದ ಮೇಲೆ ಕೃಷಿಗೂ ಸರ್ಕಾರಿ ಕೆಲಸಕ್ಕೂ ಏನಿರೋದು ಅನ್ನಪ್ಪ ಅಂದ್ರೆ, ನನಗೆ ವಾಲಿಕಾರಿಕೆ ಮಾಡ್ತಾರ ಅಂತಾರಲ್ಲ, ಆ ಕೆಲಸ ಮಾಡಿದೆವು ಸರ್. ನನಗೆ ₹4 ಸಂಬಳ ಆರ್ಲಾರ್ದನ ರೈತರನ್ನು ದುಡ್ಡು ಕೊಡ್ತಿದ್ರು. ನನಗೆ 50 ಕೊಟ್ಟರು ಅದಾರ, ನಮ್ಮೂರಾಗ 100 ಕೊಟ್ಟರು ಅದಾರ, ₹200 ಕೊಟ್ಟರು ಅದಾರ, ₹500 ಕೊಟ್ಟರು ಅದಾರ ಸರ್. ರೈತರು ನಮ್ಗೆ ಖುಷಿಯಿಂದ ಕೊಟ್ಟವರು ಅದಾರ. ಅದ್ರ ಜೊತೆಗೆ ಸರ್ ಕೆಲಸದ ಒತ್ತಡ ಹೆಚ್ಚರಿ, ಅಲ್ಲಿ ನೆಮ್ಮದಿ ಇರಲ್ಲ, ಒಣ ಟೆನ್ಷನ್ನು ಪ್ರತಿನಿತ್ಯ ಒಂದ್ ರೀತಿ. ಅದು ಹ್ಞೂ ಸರ್, ಎಸ್ ಸರ್, ಇದ ಸರ್ಕಾರಿ ಕೆಲಸ ಏನು ಮಾತಾಡಂತಾಗಿಲ್ಲ. ಹ್ಞೂ ಸರ, ಎಸ್ ಸರ್, ಇವ್ ಎರಡಾರಿ ಅದು ಸರ್ಕಾರಿ ಕೆಲಸ ಅಂದ್ರ. ನನಗೆ ಗೊತ್ತ ಅನ್ನೋದು ಕಲಿಬೇಕು. ಅದನ್ನ ಮಾಡ್ಲಿಲ್ಲ ಅನ್ನಪ್ಪ ಅಲ್ಲಿ ಇರಕನ ಆಗಿಲ್ರಿ. ಇದ ಸರ್ಕಾರಿ ಕೆಲಸ. ನನ್ಗೆ 20 ವರ್ಷದಾಗ ಗೊತ್ತಾಗಿದ್ದೇನಂದ್ರಿ, ಆ ಸರ್ಕಾರಿ ಕೆಲಸ ಮಾಡ್ಬೇಕಂದ್ರೆ ಇವ್ ಎರಡಾರಿ. ಹ್ಞೂ ಸರ, ಸರಿ ಸರ್, ಇವು ಎರಡು ಬಿಟ್ಟು ಮಾತಾಡಕ್ಕೆ ಏನು ಚಾನ್ಸ್ ಇರಾಗಿಲ್ರಿ. ಅಲ್ಲಿ ಇವು ಎರಡು ಬಿಟ್ಟು ಬೇರೆ ಏನಾರ ಮಾತಾಡಿದ್ವಿ ಅಂದ್ರ ಬಿಟ್ಟು ಬೇರೆ ಕಡೆ ಹೋಗ್ಬೇಕಪ್ಪ, ನೀನು ಶಾಣೆ ಇದ್ನಪ್ಪ ಅಂದ್ರ ಹಿಂಗಿರ್ತಾರ ಸರ್. ಇದ್ರ ಜೊತೆಗೆ ನಿರಂತರವಾಗಿ ಅಲ್ಲಿ ಬೇರೆ ಸಮಸ್ಯೆಗಳದಾವ್ ಸರ್. ಅಲ್ಲಿ ಸಿಸ್ಟಮ್ ನಲ್ಲಿ ಅದು ಮಾತಾಡ್ತಾ ಹೋದ್ರೆ ಬೇರೆ ಇದಕ್ಕೆ ಹೋಗ್ಬಿಡ್ತೀವಿ ಸರ್ ನಾವು ಅದನ್ನ. ಹಂಗಾಗಿ ಇಲ್ಲಿ ಕೃಷಿಗೆ ಬಂದ್ವಿ ಏನಪ್ಪ ಅಂದ್ರೆ ಸರ್, ಇನ್ನೊಂದು ಮಾತು ಹೇಳ್ಬೇಕಂದ್ರ ಅಲ್ಲಿ ಆಲ್ಮೋಸ್ಟ್ ಆಲ್ ನಾನು ನೋಡಿದಾಗ ಸರ್, ತುಂಬಾ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಅದಾರ್ರಿ. ಭಾಳ ಏನಾದ್ರೂ ನಾವು ಓದ್ಕೊಂಡು ಆ ನೌಕರಿ ಒಳಗೆ ಏನಾದ್ರೂ ಒಂದು ಮಾಡಬೇಕು ಅಂತ ಬಂದವ್ರು ಭಾಳ ಜನ ಅದಾರ್ರಿ ಅಲ್ಲಿ. ಆದ್ರೆ ವ್ಯವಸ್ಥೆ ಮಾಡಿಸ್ಕೊಡಾಗಲ್ಲ ಅವ್ರನ್ನ, ವ್ಯವಸ್ಥೆ ಜಲಮಾಪಿ ಮಾಡಿಸ್ಕೊಡಾಗಲ್ಲ ಅವ್ರನ್ನ. ಒಂದು ಸಿಸ್ಟಮ್ ಇರುತ್ತೆ ಸರ್, ಆ ಸಿಸ್ಟಮ್ನೊಳಗೆ ಅವ್ರು ಕೆಳಗಿನವ್ರು ಮ್ಯಾಲಿದ್ ಕೇಳ್ಬೇಕು, ಮ್ಯಾಲಿನವ್ರು ಅವ್ರ ಮ್ಯಾಗಿಂದ ಕೇಳ್ಬೇಕು. ಅವ್ರು ಓದಿದ್ದು ಅವ್ರು ಮಾಡಿದ್ದು ಏನು ಕೆಲ್ಸಕ್ಕೆ ಬರಾಗಲ್ಲ ಸರ್. ಅವ್ರು ಹೇಳಿದ್ ಕೇಳ್ಬೇಕು ಅಷ್ಟ. ಅದು ಹಂಗ್ರಿ, ಇದು ಹಿಂಗ್ರಿ ಏನಪ್ಪ ಅಂದ್ರೆ ಮತ್ತೆ ಹಂಗಾಗಿ ಅದು ಸರ್ಕಾರಿ ಕೆಲಸ ಅನ್ನೋ ಇರೋದೇ ಹಂಗೆ ಸರ್. ಅದು ಅದಕ್ಕೆ ಆ ಥರ ಮಾಡ್ತಂದ್ರೆ ಮಾಡ್ಬೋದು ಸರ್. ಸ್ವಂತ ನಾವೇನಾದ್ರೂ ಮಾಡಬೇಕು, ಸ್ವಂತದ್ದೇನಾದ್ರೂ ನಾವು ಪ್ರಯೋಗಕ್ಕೆ ಇಡಬೇಕು ಅಂದ್ರೆ ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬಾರ್ದು. ಇದನ್ನೆಲ್ಲವನ್ನೂ ಸಹಿಸ್ಕೊಂಡು ಸರ್ಕಾರಿ ಕೆಲ್ಸಕ್ಕೆ ಕೆಲವು ಜನ ಯಾಕೆ ಅದಾರ ಅನ್ನಪ್ಪ ಅಂದ್ರ, ಮಂತ್ ಎಂಡ್ ಏನಾಗ್ಲಿ ಕೈ ತುಂಬಾ ದುಡ್ಡು ಬರ್ತ್ಬಿಡು ಹೋಗ್ಲಿ ಅಂತ ಬಹಳ ಜನ ಅದಾರ ಸರ್. ಅದ್ರಾಗ ಹಂಗೈತ್ರಿ. ಅದು ಪ್ರಥಮವಾಗಿ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆ ಆಹಾರ ಸಿಗುತ್ತೆ ಊಟ ಮಾಡೋದಕ್ಕೆ. ಆಮೇಲೆ ಕೃಷಿ ಬಗ್ಗೆ ನಾವು ಆಳವಾಗಿ ತಿಳ್ಕೊಂತ ಹೋದಂತೆಲ್ಲ ನಾವು ನಿರೀಕ್ಷೆಗಿಂತ ಹೆಚ್ಚು ಆದಾಯ ಸಿಗುತ್ತೆ. ಮಣ್ಣನ್ನ ಒಂದು ಫಲವತ್ತ ರೀತಿಯಿಂದ ಇಡ್ಬೋದು. ಆಮೇಲೆ ಇನ್ನೂ ಒಂದು ರೀತಿ ನಾವು ಇಲ್ಲಿ ನನಗೆ ಬೇಕಾದ ರೀತಿ ಒಳಗೆ ನನಗೆ ಓದೋ ಹವ್ಯಾಸ ಇತ್ತು ಅಂದ್ರೆ 2 ತಾಸು ಕುಂತ್ಕೊಂಡು ಓದ್ಬೋದು. ಇಲ್ಲಿ ಕುತ್ಕೊಂಡು ನನಗೆ ಬೇರೆ ಹವ್ಯಾಸಗಳಿದ್ರೂ ನಾನು ಇಲ್ಲಿ ಸಮಯನ ಕ್ರೋಢೀಕರಣ ಮಾಡಿಡ್ಬೋದು. ಕೃಷಿನ ಆದಾಯ ಅನ್ನೋ ಒಂದೇ ಥರದ ಲೆಕ್ಕ ಹಾಕೋದು ದೊಡ್ಡ ತಪ್ಪು. ಇಲ್ಲಿ ಆದಾಯ ನಾವು ಕೇಳಿದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ. ಅದನ್ನ ಕ್ಲಿಯರ್ ತಗೊಳ್ಳಿ ಸರ್. ನಾವು ಆದಾಯದ ಕೊರತೆ ಇಲ್ಲಿ ಕೃಷಿನ ಸರ್ಕಾರಗಳು ಸಾರ್ವಜನಿಕ ವ್ಯವಸ್ಥೆ, ಸರ್ಕಾರ ಸಾರ್ವಜನಿಕ ವ್ಯವಸ್ಥೆ, ವ್ಯಾಪಾರಿ ಜಗತ್ತು ತಪ್ಪಾಗಿ ಬಿಂಬಿಸಿಬಿಟ್ಟಿದ್ರಿ. ಅದ್ ನಾನು ಈಗ ನಿಮ್ಗೆ ಸಿಂಪಲ್ ಹೇಳ್ತೀನಿ ಕೇಳ್ಸರ. ಕೃಷಿ ಅಂದ್ರೆ ಈ ಸದ್ಯ ಹೆಂಗೈತಿ ಏನಪ್ಪ ಅಂದ್ರ, ಬೀಜ ಮಾರರಿಗೆ ಬೀಜ ಕೊಡ್ಬೇಕು ಅಂದ್ರ ರೊಕ್ಕ ಕೊಡ್ಬೇಕು, ಅಲ್ಲಿ ಗೊಬ್ಬರಕ್ಕೆ ರೊಕ್ಕ ಕೊಡ್ಬೇಕು, ಎಣ್ಣಿಗೆ ರೊಕ್ಕ ಕೊಡ್ಬೇಕು. ಮಾಲ್ ನಾ ಕಳೆದ ಎಪಿಸೋಡ್ನಾಗ ಹೇಳಿದ್ನಲ್ರಿ, ಅದಿಷ್ಟು ಖರ್ಚು ಆದ್ನಪ್ಪ ಅಂದ್ರ ಉಳಿತೈತಿ ಅಲ್ರಿ ಸರ. ಮತ್ತ ಹಂಗಾಗಿ ಏಟ ಕೊಡೋಳ ರೊಕ್ಕ ಬಿಡು ಜಗ ಮೊದ್ಲು ಅಂದ ಸರ. ಕೃಷಿನ ಮಾಡ್ಬೇಕು ಅನ್ನಪ್ಪ ಅಂದ್ರಿ ಭೂಮಿ ಒಳಗ್ ಮಾತ್ರ ಭೂಮಿ ಮಾತು ಕೇಳ್ಬೇಕು ನಾವು. ಭೂಮಿ ತನಗ ಹೇಳುತ್ತದು ಎಲ್ಲದೂ ಅಲ್ಲೇ ಐತಿ. ಗೊಬ್ಬರ ಅಲ್ಲೇ ಐತಿ, ಎಣ್ಣೆ ಅಲ್ಲೇ ಐತಿ, ಔಷಧ ಅಲ್ಲೇ ಐತಿ. ಭೂಮಿ ಫಲವತ್ತತೆ ಮಾಡಕ್ ಏನ್ ಬೇಕೋ ಎಲ್ಲದೂ ಅಲ್ಲೇ ಐತಿ. ಅದನ್ನ ಗುರುತಿಸ್ಬೇಕು. ಅದು ಗುರುತಿಸೋದಕ್ಕೆ ಸರ್ಕಾರ ಸಹಕಾರ ಮಾಡಿಕೊಡ್ಬೇಕು. ಅದನ್ನ ನೈಜವಾದಂತ ಗೊಬ್ಬರ ಎಲ್ಲಿ ಐತಿ ಅಂತ ಸರ್ಕಾರನ ಹೇಳ್ತಾ ಇಲ್ಲ, ವ್ಯವಸ್ಥೆನ ಹೇಳ್ತಾ ಇಲ್ಲ. ಗೊಬ್ಬರ ರೈತನ ತಾಕನ ಐತಿ, ಗುರುತಿಸ್ಬೇಕು. ನಿನ್ನ ಹತ್ರನ ಗೊಬ್ಬರ ಐತಿ, ಹೊರಗಡೆ ತರಕ್ ಹೋಗ್ಬೇಡ, ಒಂದು ಮುಟಿಗೆ ತರಬೇಡ. ಅವನಿಗೆ ತುಂಬಾ ವಿಶ್ವಾಸದಿಂದ ನಂಬಿಕೆ ಬರೋ ತರ ಅವ್ ತೋರಿಸ್ಬೇಕು ರೈತನಿಗೆ. ಇದ ಯೂರಿಯಾ, ಇದ DAP, ಇದ ನೈಟ್ರೋಜನ್, ಇದ ಫಾಸ್ಫರಸ್, ಪೊಟ್ಯಾಶು, ಜಿಂಕು, ಐರನ್ ಆತನ ಹತ್ರನ ಐತ್ರಿ. ಅದನ್ನ ಆತಗ ಮನವರಿಕೆ ಆಗೋ ತರ ಹೇಳ್ಬೇಕು. ಅದನ್ನ ಅಲ್ಲಿ ಆತನಿಗೆ ಉಳಿತಾಯ ಆಗತ್ತ. ಕೀಟನಾಶಕ, ಶಿಲೇಂಧ್ರನಾಶಕ ಆತನ ಹತ್ರನ ಐತಿ. ಅದನ್ನ ಮನವರಿಕೆ ಮಾಡೋ ತರ ಹೇಳ್ಬೇಕು. ಕೀಟನಾಶಕ ಎಲ್ಲೈತಿ ನನ್ನ ಹತ್ರ, ಶಿಲೇಂಧ್ರನಾಶಕ ಎಲ್ಲೈತಿ ನನ್ನ ಹತ್ರ. ಅದನ್ನ ವ್ಯವಸ್ಥೆ ಮತ್ತು ಸರ್ಕಾರಗಳು ಸರಿಯಾಗಿ ರೈತನಿಗೆ ವಿಶ್ವಾಸ ಮೂಡೋ ತರ ಹೇಳ್ಬೇಕು. ಅದನ್ನ ಹೇಳಿದಾಗ ಗೊಬ್ಬರ ತಂತಕ್ಳದ ಅನ್ನೋದು ಗೊತ್ತಾಗ್ಬಿಡ್ತು, ಬೀಜ ತಂತಕ್ಳದ ಅನ್ನೋದು ಗೊತ್ತಾಯ್ತು, ಔಷಧಿ ತಂತಕ ಗೊತ್ತಾಯ್ತು ಅಂದಾಗ ಸಮಸ್ಯೆ ಎಲ್ಲಿ ಬರ್ತದೆ ಸರ್? ಅತ್ತಗ ಈಗ ಸಮಸ್ಯೆ ಎಲ್ಲಿಂದ ಬರ್ಬೇಕು ಸರ್? ಅತ್ತಗ
ಆ ಸಮಸ್ಯೆನ ಬರಲ್ಲ ಆತ ಎಲ್ಲಿ ಹೋಗಿನೂ ಹೋಗಲ್ಲ. ಇವತ್ತು ಖರ್ಚು ಹೆಚ್ಚು ಆದಾಯ ಕಡಿಮೆ ಅನ್ನೋ ಒಂದು ಭ್ರಮೆಯಿಂದ ಆತ ಕೃಷಿ ಕೈ ಬಿಡಾಕತ್ತಾನ. ಇದನ್ನ ಒಪ್ತೀರಾ? ಖರ್ಚು ಜಾಸ್ತಿ ಐತಿ, ಆದಾಯ ಕಡಿಮೆ ಐತಿ. ಇದು ಇಲ್ಲ ಅನ್ನೋದನ್ನ ವೈಜ್ಞಾನಿಕ ರೀತಿ ಒಳಗೆ ಹೇಳ್ಬೇಕತ್ತಾಗ ಈಗ ಕಾಣುತ್ತಲ್ಲ ಸರ್. ಇದು ಇಲ್ಲಿ ನೋಡ್ರಿ ನೀವು, ನಾವ್ ಯಾವ್ಯಾವ ಗೊಬ್ಬರ ತರ್ತೀನಿ, ಎಲ್ಲೆಲ್ಲಿ ಹಾಕಿವಿ, ನಿಮ್ ನೋಡಿದ್ರೆ ನೀವು ಎಲ್ಲೈತಿ ಗೊಬ್ಬರ. ಮತ್ತೆ ಇಂಥದನ್ನು ಗೊಬ್ಬರ ಇಲ್ದ ಬರ್ತಾ ಅನ್ನಪ್ಪ ಅಂದ್ರ ಮತ್ತೆ ಇದು ರೊಕ್ಕ ಅಲ್ಲ ಸರ್. ಇದು ಸರಿ ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಕಾಯಿ ತಗೊಳ್ರಿ ಸರ್, ಕಾಯಿ ಅಲ್ಲ ಕಾಯಿ ತಗೊಳ್ಳಿ, ಹಣ್ಣು ತಗೊಳ್ಳಿ, ಯಾವ್ದೇ ತಗೊಳ್ಳಿ ನೋಡಿ, ಒಂದು ಹಣ್ಣು ಕಡಿಮೆ ಅಂತಂದ್ರು ಹೆಚ್ಚು ಕಡಿಮೆ 70 ಗ್ರಾಮ್ ತೂಕ ಬರುತ್ತೆ. ಕಡಿಮೆ ಅಂತಂದ್ರೆ 100 ml ಇದ್ರ ಒಳಗಡೆ ಪಲ್ಪ್ ರಸ ಬರುತ್ತೆ, ನಿಂಬೆಹಣ್ಣು ರಸ ಬರುತ್ತೆ. ಇದಕ್ಕಿಂತ ಅಂದ್ರೆ ನೀವು ಗೊಬ್ಬರ ಹಾಕಿದ್ರೆ ಎಷ್ಟು ಬರುತ್ತಾ ಅದಕ್ಕಿಂತ ಜಾಸ್ತಿ ಬರ್ತಾ ಇದೆಯಲ್ಲ, ಇದ್ರಲ್ಲಿ ಮತ್ತೇನಿದೆ? ಅಲ್ಲ ಸರ್, ಇದು ಇಷ್ಟುನು ನಾನು ನಿಮ್ಗೆ ತೋರಿಸ್ತಾ ಇರೋದು ಇನ್ನು ಅಲ್ಲಿ ಅರ್ಧ ಮೇಲೆ ಐತ್ರಿ ತಗೊಂಡು ಇಟ್ಕೊಳ್ಳೋದ್ರಾಗ. ಇದು ಇಷ್ಟುನು ಶೂನ್ಯ ಬಂಡವಾಳದ ಕೃಷಿ ಅಂತ ಕನ್ಸಿಡರ್ ಆದಾಗ ಮತ್ತೆ ಸರ್ಕಾರ ನೌಕರಿ ಮಾಡೋದು ಎದಕ್ಕೆ ರೀ? ಈಗ ದುಡ್ಡು ಕೊಡ್ತಾರ ಅನ್ನೋದ್ ಕಳ್ರಿ ಸರ್ ಹೋಗೋದು. ಮತ್ತೆ ಇದು ದುಡ್ಡು ಹೌದಲ್ಲ ಸರ್? ಇದು ಖಂಡಿತವಾಗ್ಲೂ ದುಡ್ಡು. ಇಲ್ಲಿ ನೋಡಿ, ಈಗ ಹನುಮಂತಣ್ಣವ್ರು ಹೇಳಿದ್ರೆ ಅವ್ರಿಗೆ ಹೊಲಕ್ಕೆ ಅವ್ರು ಏನೂ ತಗೊಂಬಂದ್ ಆಗ್ತಾ ಇಲ್ಲ, ಯಾವ ಗೊಬ್ಬರ ತಗೊಂಬಂದ್ ಆಗ್ತಾ ಇಲ್ಲ, ಎಂತದೂ ಆಗ್ತಾ ಇಲ್ಲ. ಆದ್ರೂ ಕೂಡ ಒಂದು ವಾರಕ್ಕೆ ಅವ್ರು ವ್ಯಾಪಾರ ಮಾಡೋದು 5,000 ರೂಪಾಯಿ. ನಾ ಹೇಳ್ತಾ ಇರೋದು ಇದು ಬರೀ ಸಂತೆ ಲೆಕ್ಕ ಮಾತ್ರ. ಒಂದು ವಾರಕ್ಕೆ ಅವರು ಸಂತೆಯಲ್ಲಿ ವ್ಯಾಪಾರ ಮಾಡೋದು 5,000 ರೂಪಾಯಿ. ಮತ್ತೆ ಮಿಡ್ಲ್ ಆಗಲೇ ಇಲ್ಲಿ ಒಬ್ರು ಸರ್ ಬಂದು ತಗೊಂಡ್ ಹೋಗಿದ್ರು. ಅವ್ರು ಎಷ್ಟು 1100 ರೂಪಾಯಿ 1200 ರೂಪಾಯಿ ತಗೊಂಡ್ರು. ಸೊ ಈ ತರದ್ದು ಮಿಡ್ಲ್ ಬಂದು ತಗೊಂಡ್ ಹೋಗೋದು ಅದು ವ್ಯಾಪಾರ ಬೇರೆ. ಸೊ ನಿಮ್ಗೆ ಟೋಟಲ್ ಆಗಿ ಹಂಗ್ ವಿಚಾರ ಮಾಡಿದ್ರ ತಿಂಗಳಿಗೆ ಒಂದು 50,000 ಇಲ್ಲಿ ಕೂತಲ್ಲೇ ತೆಗಿತಾ ಇದಾರೆ ಅವ್ರು. ಬರ್ಬೋದು ಸರ್, ಏನ್ ತೊಂದರೆ ಇಲ್ಲ. ಅಷ್ಟು ಅದು ಕರೆಕ್ಟ್ ಆಗಿ ಒಂದ್ 2 ಎಕರೆದೊಳಗ ಸ್ಥಳೀಯ ಬೆಳೆ ಬೆಳ್ಕೊಂಡು ಆನಂತರ ಇದ್ರ ಮೇಲೆ ಪ್ರಯೋಗಕ್ಕೆ ಹೋಗ್ಬೋದು ಸರ್. ನಾವು ಸ್ಥಳೀಯ ಬೆಳೆ ಬೆಳೆದು ನೀವು ಬೇಕಾದ್ ಬೆಳ್ಕೊಳ್ರಿ, ದಾಳಂಬ್ರಿ ಬೆಳ್ಕೊಳ್ರಿ, ಇನ್ನೊಂದು ಬೆಳ್ಕೊಳ್ರಿ, ಸ್ಥಳೀಯ ಬೆಳೆಗಳನ್ನ ಜೊತೆಗೆ ಇಟ್ಕೊಂಡು ಬೆಳ್ಕೊಳ್ರಿ. ಸ್ಥಳೀಯ ಬೆಳೆ ಈ ಮಣ್ಣಿಗೆ ಒಗ್ಗಿಕೊಂಡಂತ ಬೆಳೆ ಅದು. ಅದನ್ನು ತೆಗೆದಾಕಿ ನಮ್ಮದಲ್ಲದ ಬೆಳೆನ ಹಾಕಿ ಪ್ರಯೋಗಕ್ಕೆ ಹೋಗ್ಬೇಡ್ರಿ, ನಮ್ಮ ಬೆಳೆ ಇಟ್ಕೊಳ್ರಿ. ಈ ನೋಡ್ರಿ ಅಲ್ಲಿ ಜೋಳ ಐತಿ, ಕರಿಬೇವು ಐತಿ, ಬೇಡ ಅನ್ನತ್ತ ಅದು ಸರ್. ಆ ಜೋಳ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತಾ, ಅದ್ರ ಜೊತೆ ನಾವು ಕರಿಬೇವನ್ನ ಐತಿ, ಇದು ನೀರ್ಲೆಣ್ಣನ್ನ ಐತಿ. ನಮ್ಮದ ಅಲ್ಲದ ಬೆಳೆಗೆ ಹೋದಾಗ ನಾವು ಕೈ ಸುಟ್ಕೊಂತೀವಿ ಸರ್. ನಮ್ಮ ಹಿರಿಯರು ನಮ್ಮವೇ ಆದ ಬೆಳೆ ಗುರುತಿಸಿ ಹೋಗ್ಯಾರಲ್ಲ, ಈ ಮಣ್ಣಿಗೆ ಒಗ್ಗಂತ ಬೆಳೆಗಳನ್ನ ಹೇಳಿಗ್ಯಾರ ಅವ್ರು. ಅವನ್ನ ಏಕಾಏಕಿ ನಾವು ತಿರಸ್ಕಾರ ಮಾಡಬಾರ್ದು. ಅವು ಈ ಮಣ್ಣಿಗೆ ಹೊಂದಿಕೆಂದು ಬೆಳೆಯಕತ್ತವು. ಅದ್ರ ಜೊತೆಗೆ ನಮ್ಮ ಹೊಸ ಬೆಳೆನ ಪ್ರಯೋಗಕ್ಕೆ ಇಡಬೇಕು. ಅಂದ್ರೆ ನಾವು ಮಣ್ಣು ಫಲವತ್ತತೆ ಆಗುತ್ತಾ, ಸರಳ ರೀತಿ ಒಳಗೆ ನಮ್ಗ ಈಲ್ಡ್ ಬರ್ತ. ನಾವು ಅದನ್ನ ಮಾಡಿ ಈ ವ್ಯವಸ್ಥೆನ ಬೇಡ, ನಾನು ಎಲ್ಲೋ ಏನೋ ಓದಿ ಬಂದ್ಬಿಟ್ಟಿನಿ, ಇದು ಯಾವುದು ಬೇಡ, ಅದು ಓದಿದ್ದನ್ನ ಇಲ್ಲಿ ಬರ್ಬೇಕು ಅಂದ್ರ ಇದು ತಲಾಂತರಲಿಂದ ಇಲ್ಲಿ ಇದ್ದಿದ್ದು ಸುಮ್ಮನೆ ಕುಂದ್ರತ್ತನ್ರಿ ಅದು. ಹಂಗಾಗಿ ಸರ ನಮ್ಗ ನಮ್ಮ ಹಿರಿಯರು ವಿಜ್ಞಾನಿಗಳೇ ಇಲ್ಲಿ ಮಾಡುವಂತ ನಮ್ಮ ಪೂರ್ವಿಕರು ಏನದಾರಲ್ಲ, ಅವ್ರು ಹೇಳಿದ ಮೆಥಡ್ ಬಿಡಬಾರ್ದು. ನಮಗೀಗ ಈಗಿನ ವ್ಯವಸ್ಥೆ ಹೆಂಗೈತಿ ಸ್ಥಳೀಯ ಮಟ್ಟದಲ್ಲಿ ಸರ್, ನಾನು ಇನ್ನೊಂದು ಸತ್ಯವಾದ ಹೇಳ್ತೀನಿ. ಸುಮಾರು ನನಗೆ APMC ಅದು, ಆಮೇಲೆ ಇಲ್ಲಿ ಸುತ್ತಮುತ್ತ ಮಾರ್ಕೆಟ್ನವ್ರು ನಂದು ಇನ್ನು ನೋಡಿದ್ರೆ ಅವ್ರು ತಿಳ್ಕೊಂತಾರ್ರಿ ಮೋಸ್ಟ್ಲಿ. ಲಿಂಬೆ ಹಣ್ಣು ಕೇಳಿದ್ರೆ ಕಳಿಸೋಲ್ಲ ನಾನು. ಇಲ್ಲ ರೀ ನಿನ್ನ ರೇಟ್ ಜಂಪ್ ಆಗೈತಿ ಕಳಿಸು. ಇಲ್ಲ ಬಿಡೋಣ ಲಿಂಬೆ ಹಣ್ಣ ಇಲ್ಲ ಅಂತ ಎದಕ್ಕೆ ಕಳಿಸ್ಲಿ ಸರ್? ಇಲ್ಲೇ ಸಾಲ್ಟೇಜ್ ಬರಕತ್ತೈತಿ ನನಗೆ. ನೀವು ಅಲ್ಲಿ ಮಾರ್ಕೆಟ್ನಾಗ ನೀವು ನೋಡಿದ್ರೆ ಗೊತ್ತಾಗುತ್ತ, ಎಲ್ಲ ಸ್ವಚ್ಛ ಆಗಿ ಹೋಗುತ್ತೆ ಸರ. ಈಗ 50-100 ಅಂತ ದಾರ್ಯಾಗ ಕೊಟ್ಕೊಂತ ಹೋಗ್ಬೇಕು. ನಾನೀಗ ಅಲ್ಲೇ 50 ಕೊಡೋದು, ಇಲ್ಲಿ 20 ಕೊಡೋದು, ಅಲ್ಲಿ ಕೊಟ್ಕೊಂತ ಹೋಗ್ಬೇಕು. ಮಾರ್ಕೆಟ್ ಮುಟ್ಟತ್ಲೆ ನಿಂಬೆಹಣ್ಣು ಖಾಲಿ ಆಗುತ್ತೆ. ಅಲ್ಲಿರುತ್ತೆ. ಆ ನಂತರ ಅಲ್ಲಿ ಕೊಡ್ತಿರ್ತೀನಿ ಸರ್ ನಾನು. ನೋಡಿ ಸ್ನೇಹಿತರೆ, ಇದು ನಮ್ಮ ಚೇತಿನ ವ್ಯವಸ್ಥೆ ಎಪಿಸೋಡ್. ಇದನ್ನ ಶೂಟ್ ಮಾಡಮಂತ ನಾನು ಸಪರೇಟ್ ಆಗಿ ಸೋಮವಾರನೇ ಬರ್ಬೇಕಿತ್ತು. ನಾ ಕಳೆದ ವಾರ ಅಂದ್ರೆ ಕಳೆದ ಸಾರಿ ಬಂದಾಗ ಈ ಎಪಿಸೋಡ್ ನ ಶೂಟ್ ಮಾಡಕ್ ಆಗಿರ್ಲಿಲ್ಲ. ಸೊ ಹಂಗಾಗಿ ಮತ್ತೆ ಒಂದ್ಸರಿ ಅವ್ರನ್ನ ಭೇಟಿ ಆಗೋಣ, ನೋಡಿ. ಇವತ್ತು ಮಾರ್ಕೆಟ್, ರೈತ ತನ್ನನ್ನು ತಾನೇ ಮಾರ್ಕೆಟ್ ಸೃಷ್ಟಿ ಮಾಡ್ಕೊಂಡಾಗ ಮಾತ್ರ ರೈತ ಒಳ್ಳೆ ದುಡ್ಡು ಮಾಡಕ್ಕೆ ಅಥವಾ ದುಡ್ಡು ಕಾಣಕ್ಕೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ದುಡ್ಡು ಇಂಪಾರ್ಟೆಂಟ್ ಇವತ್ತಿನ ಕಾಲಮಾನದಲ್ಲಿ. ಸೊ ಅದನ್ನೇನಾದ್ರು ನಾವು ದುಡ್ಡು ನೋಡ್ಬೇಕು, ದುಡ್ಡು ಕಾಣಬೇಕು ಅಂತಂದ್ರೆ ಮೊದಲು ರೈತ ತನ್ನ ಮಾರ್ಕೆಟ್ಗೆ, ತನ್ನ ಬೆಳೆಗೆ ಮಾರ್ಕೆಟ್ ಎಲ್ಲೈತೆ ಅಂತ ಮಾರ್ಕೆಟ್ ಹುಡ್ಕೋಬೇಕು. ಮಾರ್ಕೆಟ್ ಇಲ್ಲ ಅಂತ ಗೊತ್ತಾಯ್ತಾ, ಅದನ್ನ ಮಾರ್ಕೆಟ್ನ ಯಾವ ರೀತಿ ಸೃಷ್ಟಿ ಮಾಡ್ಕೋಬೇಕು ಅನ್ನೋದು ಕೂಡ ರೈತ ಕಲಿಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ. ಇದನ್ನ ತಿಳ್ಕೊಂಡು ಯಾವಾಗ ರೈತ ಅದನ್ನ ಮಾಡ್ತಾನೆ, ಅವಾಗ ಹನುಮಂತಣ್ಣಂಗೆ ಎಚ್ಚರಗೊಳ್ತಾನೆ. ಅವಾಗ ಹನುಮಂತಣ್ಣಂಗೆ ತಿಂಗಳಿಗೆ ಕಡಿಮೆ ಅಂದ್ರೂ ಒಂದು 50,000 ದುಡ್ಡು ನೋಡ್ತಾರೆ. ಇದಾಗಿತ್ತು ಸ್ನೇಹಿತರೆ ಹನುಮಂತಣ್ಣವ್ರ ಜೊತೆ ಒಂದು ಎಪಿಸೋಡ್. ಹನುಮಂತಣ್ಣವ್ರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಇದು ಕಮರ್ಷಿಯಲ್ ಟಾಕ್ ಅಲ್ಲ, ಹೇಳ್ಬೇಕಂತಂದ್ರೆ ಇದು ನಮ್ಮ ಭೂಮಿ, ನಮ್ಮ ಯುವಕರನ್ನ ತಮ್ಮೂರಲ್ಲೇ ಉಳಿಸುವಂತ ಟಾಕ್ ಆಗಿತ್ತು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ